ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಯುವಕ ಅನುಮಾನಾಸ್ಪದ ಸಾವು, ಮಾನಹಳ್ಳಿ ಸಮೀಪ ಮೃತದೇಹ ಪತ್ತೆ, ಹಾಸನ ಗ್ರಾಮಾಂತರ ಪೊಲೀಸರಿಂದ ತನಿಖೆ. ಕಾಂಗ್ರೆಸ್ ಗೆಲುವಿನಲ್ಲಿ ಜಮೀರ್ ಅಹಮದ್ ಪಾತ್ರ ಅಪಾರ, ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಪಟ್ಟು, ಜಿಲ್ಲಾ ಅಲ್ಪಸಂಖ್ಯಾತ ಘಟಕ ಒತ್ತಾಯ. ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಭಾಗಿ, ಪರಿಹಾರ ನೀಡಲು ಅಧಿಕಾರಿಗಳು ಹಿಂದೇಟು, ನಿವೃತ್ತ ಪೊಲೀಸ್ ನೌಕರ ಪುರುಷೋತ್ತಮ ಆರೋಪ. ಸೋಲಾರ್ ಬೇಲಿಗೂ ಕ್ಯಾರೆ ಎನ್ನದ ಕಾಡಾನೆಗಳು, ಅರೆಹಳ್ಳಿ ಭಾಗದಲ್ಲಿ ಮತ್ತೆ ಆನೆಗಳ ಹಾವಳಿ, ಕೂಲಿ ಕಾರ್ಮಿಕರಲ್ಲಿ ಆತಂಕ. ವಾರ್ತೆಗಳ ವಿವರ. ಹಾಸನ ತಾಲೂಕಿನ ಮಾರ್ನಹಳ್ಳಿ ಗ್ರಾಮದಲ್ಲಿ ಯುವಕ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾನೆ. ಅರುಣ್ ಕುಮಾರ್ ಮೃತ ಯುವಕ. ಆದರೆ ಅರುಣ್ ಅನ್ನು ಕೊಲೆ ಮಾಡಲಾಗಿದೆ ಎಂದು ಕುಟುಂಬ ಸದಸ್ಯರು ಹಾಗೂ ಪೋಷಕರು ಆರೋಪಿಸಿದ್ದಾರೆ. ಕೋಲಾರದಲ್ಲಿ ಬೇಕರಿ ಕೆಲಸ ಮಾಡುತ್ತಿದ್ದ ಅರುಣ್ ಕುಮಾರ್ ಕೆಲ ದಿನಗಳ ಹಿಂದೆ ಕೆಲಸ ಬಿಟ್ಟು ಮನೆಗೆ ವಾಪಸ್ ಬಂದು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ. ಆದರೆ ಯಾವುದೇ ಕೆಲಸಕ್ಕೆ ಹೋಗುತ್ತಿರಲಿಲ್ಲ. ಸೋಮವಾರ ಸ್ನೇಹಿತ್ ಅಶ್ವಥ್ ಎಂಬಾತನ ಬಳಿಯಿದ್ದ ತನ್ನ ಬೈಕ್ ತರುವುದಾಗಿ ಹೇಳಿ ಅರುಣ್ ಕುಮಾರ್ ಮನೆಯಿಂದ ಹೋಗಿದ್ದ. ಈ ನಡುವೆ ಬಾರೊಂದರ ಬಳಿ ಅಶ್ವಥ್ ಜೊತೆ ಅರುಣ್ ಕುಮಾರ್ ಜಗಳವಾಡಿಕೊಂಡಿದ್ದ ಎನ್ನಲಾಗಿದೆ. ಅದಾದ ಕೆಲ ಹೊತ್ತಿನ ನಂತರ ಮಾರ್ನಹಳ್ಳಿ ಸಮೀಪದ ಹೊಂಡದ ಬಳಿ ಅರುಣ್ ಕುಮಾರ್ ಮೃತದೇಹ ಪತ್ತೆಯಾಗಿದ್ದು, ಮೃತದೇಹದ ಪಕ್ಕದಲ್ಲೇ ಅರುಣ್ ಕುಮಾರ್ ಬೈಕ್ ನಿಂತಿದೆ. ಸ್ನೇಹಿತರೇ ಕೊಲೆ ಮಾಡಿ ಅಪಘಾತ ಎಂದು ಬಿಂಬಿಸಿದ್ದಾರೆಂದು ಮೃತನ ಕುಟುಂಬದವರು ಆರೋಪಿಸಿದ್ದಾರೆ. ಅರುಣ್ ಕುಮಾರ್ ಮನೆಯಿಂದ ಹೊರಟಾಗ ಹಾಕಿದ್ದ ಟಿ ಶರ್ಟ್ಗೂ ಮೃತಪಟ್ಟಾಗ ಹಾಕಿಕೊಂಡಿರುವ ಟಿ ಶರ್ಟ್ ಬೇರೆ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಜಗಳವಾಡಿದ್ದ ಅಶ್ವಥನೇ ಕೊಲೆ ಮಾಡಿ ಅಪಘಾತವಾಗಿದೆ ಎಂದು ಬಿಂಬಿಸುತ್ತಿದ್ದಾನೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಅರುಣ್ ಕುಮಾರ್ ಸಾವಿಗೆ ನ್ಯಾಯ ಒದಗಿಸುವಂತೆ ಕುಟುಂಬ ಸದಸ್ಯರು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ನನ್ನ ತಮ್ಮನ ಸಾವಿಗೆ ಕಾರಣ ಅಶ್ವಥ್ ಅನ್ನೋನೇ, ಅವನೇ ಕರ್ಕೊಂಡು ಹೋಗಿ ನನ್ನ ತಮ್ಮನೇ ಸಾವಿದ್ ಮಾಡೋದೆ. ನಿಮ್ ಕೈ ಮುಗಿಯಾಗೈತಿ, ನಿನ್ನ ತಮ್ಮನ ಸಾವಿಗೆ ಪರಿಹಾರ ಕೊಡಿ, ನನ್ನ ತಮ್ಮನ ಸಾವಿಗೆ ಪರಿಹಾರ ಕೊಡಿ. ಬಾಡಿ ತಗೊಂಡೋಗಿ ನಮ್ಮೂರ ಪಕ್ಕ ದೂರಲ್ಲಿ ಒಂದು ನೀರಿನ ಟ್ಯಾಂಕಿ ಗುಡಿ ತೆಗ್ದಾರೆ. ಅದ್ರೊಳಗೆ ಮಂಗ್ಸಿಗೆ ಬೈಕ್ ಎಲ್ಲಾನು ಅದ್ರೊಳಗೆ ಬೈಕಲ್ಲಿ ಬಿದ್ದಾನೆ ಅನ್ನೋ ರೀತಿ ಮಾಡಿ ಅಲ್ಲಿಗೆ ಹಾಕಿ ಬಂದರೆ ನನ್ನ ತಮ್ಮನ. ನನ್ನ ತಮ್ಮನ ಸಾವಿಗೆ ಅವನೇ ಅಶ್ವಥನೇ ಕಾರಣ. ಅವನನ್ನ ಮೊದಲು ಅರೆಸ್ಟ್ ಮಾಡಿ ಅವನಿಗೆ ಶಿಕ್ಷೆ ಕೊಡ್ಸಿದೀವಿ. ನಿಮ್ಮಿಂದ ನನ್ನ ತಮ್ಮನ ಆತ್ಮಕಾರ ಶಾಂತಿನ ಕೊಡ್ಸಿ, ನಿಮ್ಮಿಂದ ನಮ್ಮ ತಮ್ಮನ ಆತ್ಮ ಶಾಂತಿನ ಕೊಡ್ಸಿ. ಇವತ್ತು ನಮ್ಮ ಮನೆನ ಕತ್ಲು ಮಾಡಿ ಹೋಗಿದೆ ನನ್ನ ತಮ್ಮ. ನನ್ನ ತಮ್ಮನ ಆತ್ಮಕ್ಕೆ ಶಾಂತಿನ ನನ್ನ ಪುದ ಮಾತ್ರ ಮಲಗ್ನಳಿಗೆ ಕೊಟ್ಟು ಅವನು ಈಗ ಮದುವೆ ಮಾಡಿ 5 ವರ್ಷ ಆಯ್ತು. ನನ್ನ ತಮ್ಮನೇ ನನ್ನ ಮದುವೆ ಮಾಡ್ದ ಮಾರ್ನಳ್ಳಿ. ನಮ್ಮ ತಮ್ಮ ಬೇಕ್ರಿಲಿ ಇದ್ದಿದ್ದು ಅರುಣ್ ಕುಮಾರ್ ಅಂತ ಎಲ್ಲ ಚದ್ದು ಅಂತ ಕರೆಯೋವು. ಈಗ ಬಾಮಂಗೆ ಆಪ್ರೇಷನ್ ಹೊತ್ತ ಬಂದು ಇಲ್ಲೇ ಇದ್ದ 6 ತಿಂಗಳಿದ್ದ. ನಿನ್ನೆ ಈಗ ವಾರದಲ್ಲಿ ಜಗಳ ಮಾಡ್ಕೊಂಡು ಎಲ್ಲೋ ಬಿದ್ದು ಬಂದಿದ್ದಂತೆ ಬೈಕಲ್ಲಿ. ನಮಗೆ ನಮ್ಮ ಅಮ್ಮ ಹೆಂಗೆ ಬಿದ್ದು ಬಂದನೆ ಕಂಡ್ರಿ ತಮ್ಮ ಅಂತ ಅಂದರು. ನಾವು ಎಲ್ಲದು ಇದು ಮಾಡಿ ವಿಚಾರಿಸಿ ನಮ್ಮ ಅಕ್ಕ ಮನೆಗೆ ಕಳಿಸಿ ಬಿದ್ದು ಹುಷಾರು ಮಾಡಿ ಕೇಳಿ ಅಂತ ನಮ್ಮ ಅಕ್ಕನ ಮನೆಗೆ ಕಳಿಸಿದ್ದು. ನಿನ್ನೆ ಇಷ್ಟೊತ್ತಿನಲ್ಲಿ ಬೆಳಗ್ಗೆ 8 ಗಂಟೆಯಿಂದ ನನ್ನ ತಮ್ಮಗೆ ಫೋನ್ ಮಾಡೇನೆ ಅಶ್ವಥ್ ಅನ್ನೋನು. ಅವ್ನು ಫೋನ್ ಮಾಡಿ ಒಂದೊಂದು ಸತಿ ಫೋನ್ ಮಾಡಿದಂತೆ, ಇವತ್ತು ಬಂದರೆ ಬೈಕ್ ಕೊಡ್ತೀನಿ, ಇಲ್ಲ ನಿಂಗೆ ಬೈಕ್ ಕೊಡೋಕ್ಕಲ್ಲ ಅಂತವ. ಅದಕ್ಕೆ ಅಕ್ಕಯ್ಯ ಬೈಕ್ ಇಸ್ಕೊಂಬರ್ತೀನಿ, ಈ ಕಡೆ ಅರ್ಧ ಗಂಟೆಗೆ ಹೋಗಿ ಬರ್ತೀನಿ ಅಂತ ಓದೋದು. ಅರ್ಧ ಗಂಟೆಗೂ ಬಂದಿಲ್ಲ. ನಾನು ನನ್ನ ತಮ್ಮನ ನೋಡೋಣ ಅಂತ ಬಂದು ಮನೆಗೆ ಬಂದು ಅಕ್ಕ ಅರ್ಧ ಗಂಟೆ ಬೇಕರಿಲಿ ಇದ್ದ. ಇವಾಗ ಒಂದು 6-7 ತಿಂಗಳಿಂದ ಇಲ್ಲ ಊರಲ್ಲೇ ಇದ್ದ. ಬೇಕರಿ ಮಾರ್ಕೊಬಂದು ಅವರು ಅಶ್ವಥ್ ಅನ್ನೋನಿಗೆ ರಾಕಿ ಅನ್ನೋನಿಗೆ ಏನೋ ಇದು ಬೈಕ್ನ ವ್ಯವಹಾರದಲ್ಲಿ ಏನೋ ಇದಾಗಿದೆ. ನಾನೇ ಒಂದು ಸಾಲ ಮಾಡಿ ಬಂದಿದ್ದೆ. 30 ಸಾವಿರ ದುಡ್ಡು ಕೊಡಬೇಕಾಯ್ತು ಅಂತ ಅಡೆಯಕ್ಕಿದ್ರು ಅಂತ ಹೇಳ್ಬಿಟ್ಟು ನಾನೇ ಬೈದು ಇಂಥ ಜೊತೆ ಸೇರ್ಬೇಡ ಅಂತ ಹೇಳ್ಬಿಟ್ಟು ಬೈದು ಬಂದಿದ್ದೆ. ಅದೇ ವಿಚಾರ ನೆನ್ನೆ ಮತ್ತೆ ಅಲ್ಲಿ ಮನಳ್ಳಿ ಬಾರ್ ಹತ್ರ ಕುಡಿದು ಗಲಾಟೆ ಮಾಡ್ಕೊಂಡಿದ್ರಂತೆ. ಗಲಾಟೆ ಮಾಡ್ಕೊಂಡು ಅವ್ನು ಬೈಕ್ ತಗೊಬಂದವನು ಈ ಕಡೆಗೆ. ಅವನದು ನಮಗೇನು ಅನುಮಾನ ಅಂತ ಅಂದರೆ ಅವನದು ಶರ್ಟು ಒಂದಲ್ಲ, ಮತ್ತು ಫೋನ್ ಇಲ್ಲ ಅವನದು, ಮತ್ತು ಗಾಡಿ ಕೀ ಎಲ್ಲಿಂದ ಬಂತು ಅವನಿಗೆ. ಬೇರೆ ಗಾಡಿ ತಗೊಂಬಂದು ಅವ್ನ ಗಾಡಿನೂ ಇಲ್ಲ, ಬೇರೆ ಗಾಡಿ ತಗೊಂಡು ಗಾಡಿ ಕೀ ಎಲ್ಲಿಂದ ಬಂತು ಅದೊಂದು. ಮತ್ತೆ ಬಿದ್ದಾಗ ಏನು ಮೇಜರೇಟ್ ಏನೂ ಆಗಿಲ್ಲ ಅವನಿಗೆ. ಮೇಜರೇಟ್ ಅಂದರೆ ಏನೂ ಆಗಿಲ್ಲ. ಮೇಜರೇಟ್ ಆಗಿದೆ ಏನೋ ಸ್ಪಾಟ್ ಆಗಿದೆ ಅಂತ ಅನ್ಬೋದು. ಮೇಜರೇಟ್ ಏನೂ ಆಗಿಲ್ಲ ಅವನಿಗೆ. ಹಂಗಾಗಿ ನಮ್ಗೆ ಅನುಮಾನ ಇದೆ. ಅವ್ರ ಮೇಲೆ ಅನುಮಾನ ನಮಗೆ ಅವ್ರ ಮೇಲೆ ಅನುಮಾನ ಇದೆ. ಹಂಗಾಗಿ ನೀವು ಅದನ್ನು ಸ್ವಲ್ಪ ಇದು ಮಾಡಿಕೊಡ್ಬೇಕಷ್ಟೇ. ಯಾರು ಅಶ್ವಥ್ ಇವರು ಎಷ್ಟು ವರ್ಷದಿಂದ ಫ್ರೆಂಡ್? ಸುಮಾರು ವರ್ಷದಿಂದ ಚಿಕ್ಕ ವಯಸ್ಸಿಂದ ಫ್ರೆಂಡೇನೆ. ಚಿಕ್ಕ ವಯಸ್ಸಿಂದ ಫ್ರೆಂಡೇನೆ.
ಅವರೇ ಮಾಡಿದ್ದಾರೆ ಅಂತ ಅನ್ಮಾನ. ಅವರೇ ಮಾಡಿದ್ದಾರೆ. ಅಲ್ಲಿ ಬಾರ ಕಾಲದಲ್ಲಿ ಗಲಾಟೆ ಆಗಿದೆ ಬಾರಲ್ಲಿ ಗಲಾಟೆ ಆಗಿ ಶರ್ಟು ಹಾಕೋದ್ರೆ ಬೇರೆ ಶರ್ಟು ಚೇಂಜ್ ಆಗಿದೆ. ಮತ್ತು ನಾವು ಗಾಡಿ ತಗೊಂಡು ಹೋಗಿದ್ದಿಲ್ಲ, ಗಾಡಿ ಬೇರೆ ಗಾಡಿ ತಗೊಂಡ್ಬಂದವನು. ಕೀನು ಇಲ್ಲ ಅವನ ಹತ್ರ, ಗಾಡಿ ಕೀನು ಇದೆ, ಕೀ ತಗೊಂಬಂದು ಅಲ್ಲಿ ಬಿದ್ದಿದ್ರು. ಅಲ್ಲಿ ಗಾಡಿ ಗೊತ್ತಾಗ್ಬಿಡುತ್ತೆ, ಗಾಡಿ ಬಿದ್ದಿರೋ ಏನು ಅಂತ ಗೊತ್ತಾಗುತ್ತೆ. ನಾನೇ ಹೋಗಿ ನೋಡಿದೆ. ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸಮೀರ್ ಅಹಮದ್ ಆಗ್ರಹಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಮೀರ್ ಅಹಮದ್ ಖಾನ್ ಕೇವಲ ಒಂದು ಸಮುದಾಯದ ನಾಯಕರಲ್ಲ, ರಾಜ್ಯಾದ್ಯಂತ ಎಲ್ಲಾ ಜಾತಿ ಧರ್ಮದ ಜನರ ವಿಶ್ವಾಸ ಗಳಿಸಿರುವ ಜಾತ್ಯತೀತ ನಾಯಕ. ಪಕ್ಷ ನೀಡಿದ ಪ್ರತಿಯೊಂದು ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇತ್ತೀಚಿನ ಉಪಚುನಾವಣೆಗಳು ಸೇರಿದಂತೆ ವಿವಿಧ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಅಭ್ಯರ್ಥಿಗಳ ಗೆಲುವಿನಲ್ಲಿ ಜಮೀರ್ ಅವರ ಪಾತ್ರ ಪ್ರಮುಖವಾಗಿದೆ. ಅಸಮಾಧಾನಗೊಂಡಿದ್ದ ಅಲ್ಪಸಂಖ್ಯಾತ ಮತದಾರರನ್ನು ಕಾಂಗ್ರೆಸ್ ಪರ ಒಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೇರಳ ವಿಧಾನಸಭಾ ಚುನಾವಣೆಯ ಪ್ರಚಾರದಲ್ಲೂ ಪರಿಣಾಮಕಾರಿ ಪಾತ್ರ ವಹಿಸಿದ್ದಾರೆ. ಇದನ್ನು ಗುರುತಿಸಿ ಎಐಸಿಸಿ ಅಲ್ಪಸಂಖ್ಯಾತರ ವಿಭಾಗದ ಸದಸ್ಯರನ್ನಾಗಿ ನೇಮಕ ಮಾಡಿದೆ. ಹೊಸ ಸರ್ಕಾರ ರಚನೆಯಾದ ಬಳಿಕ ಸಂಪುಟ ಪುನರ್ರಚನೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸೂಕ್ತ ಸ್ಥಾನಮಾನ ನೀಡದಿರುವುದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ನಿರಾಸೆ ತಂದಿದೆ. ಕಾಂಗ್ರೆಸ್ಗೆ ನಿರಂತರ ಬೆಂಬಲ ನೀಡುತ್ತಾ ಬಂದಿದ್ದು ಸಮುದಾಯದ ರಾಜಕೀಯ ಪ್ರತಿನಿಧಿತ್ವಕ್ಕೆ ಹೆಚ್ಚಿನ ಅವಕಾಶ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ನಮ್ಮ ರಾಜ್ಯದ ಯುವ ನಾಯಕರು, ಸಚಿವರು, ಶಾಸಕರು, ಚಾಮರಾಜಪೇಟೆ ಕ್ಷೇತ್ರ ಬೆಂಗಳೂರು ಶ್ರೀಯುತರಾದ BZ ಜಮೀರ್ ಖಾನ್ ರವರಿಗೆ ಉಪಮುಖ್ಯಮಂತ್ರಿ ಹಾಗೂ ಮಂತ್ರಿ ಸ್ಥಾನ ನೀಡಬೇಕು ಅಂತ ರಾಜ್ಯ ಸರ್ಕಾರ ಈ ಹಿಂದೇನೂ ಕಳೆದ ಮೇ ತಿಂಗಳಲ್ಲಿ ಅವ್ರು ತಲೆ ದಂಡ ಆಗುವ ಸಾಧ್ಯತೆ ಇದೆ ಅಂತ ನಾವು ಮಾಧ್ಯಮದಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ರೀತಿ ನೋಡ್ತಾ ಇದ್ದೆವು. ಅದು ಸ್ಫೋಟಗೊಂಡಿದ್ದು ಸನ್ಮಾನ್ಯ ಶ್ರೀಯುತರಾದ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಮುನ್ನ ಒಂದೆರಡು ದಿನ ಮುಂಚೆ ಅದು ಸ್ಫೋಟಗೊಳ್ಳುತ್ತೆ. ಅದು ಯಾವುದೇ ಒಂದು ಇಂಡೈರೆಕ್ಟಾಗಿ ಅವರು ತೇಜೋವಧೆ ಕೆಲಸ ಮಾಡೋ ರೀತಿ ಕೆಲಸ ಮಾಡಿರ್ತಾರೆ. ಅದನ್ನು ಇದು ಉಪಮುಖ್ಯಮಂತ್ರಿ ಸ್ಥಾನ ತಪ್ಪಿಸ್ಬೇಕು, ಈ ಮಂತ್ರಿ ಸ್ಥಾನ ಸಿಗಬಾರ್ದು ಅಂತ. ಇಲ್ಲಿ ಕೇವಲ ಜಮೀರ್ ಅಹಮದ್ರವರು ಮುಸ್ಲಿಂ ನಾಯಕರಲ್ಲ, ಇದು ಬಿಂಬಿಸಲಾಗ್ತಿದೆ ಮುಸ್ಲಿಂ ನಾಯಕ ಅಂತ. ಮುಸ್ಲಿಮರಲ್ಲಿ ರಾಜಕೀಯ ನಾಯಕರು ಜಮೀರ್ ಅಹಮದ್ ಅವರು, ಜಾತ್ಯತೀತ ನಾಯಕ, ಇದು ರಾಜ್ಯದ ಜಾತ್ಯತೀತ ನಾಯಕರು ಜಮೀರ್ ಅಹಮದ್ರವರು. ಕಳೆದ ಏನು ಉಪಮುಖ್ಯಮಂತ್ರಿ ಅವರು DK ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನ ನಂತರ ಇಡೀ ರಾಜ್ಯಾದ್ಯಂತ ಹೋರಾಟಗಳು ನಡೀತಾ ಇದ್ದಾವೆ. ಜಮೀರ್ ಅಹಮದ್ ಖಾನ್ ಪರವಾಗಿ ಅವ್ರಿಗೆ ಅಧಿಕೃತವಾಗಿ ಉಪಮುಖ್ಯಮಂತ್ರಿ ಸ್ಥಾನಗಳು ಅವ್ರು ಅರ್ಹರಿದ್ದಾರೆ, ಪಕ್ಷಕ್ಕಾಗಿ ದುಡಿದಿದ್ದಾರೆ. ಪಕ್ಷ ಯಾವುದೇ ರೀತಿ ಜವಾಬ್ದಾರಿ ಕೊಟ್ಟರೂ ಅವರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿರ್ವಹಿಸ್ತಾ ಇದ್ದಾರೆ. ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಹೈಕೋರ್ಟ್ ಆದೇಶದಂತೆ ಇನ್ನೂ ಬಹುಮಾನ ರೂಪದಲ್ಲಿ ಪರಿಹಾರ ನೀಡಿಲ್ಲ ಎಂದು ನಿವೃತ್ತ ಪೊಲೀಸ್ ನೌಕರ ಪುರುಷೋತ್ತಮ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾವು ಕೂಡ ವೀರಪ್ಪನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದು ತಮಗೂ ಪರಿಹಾರ ಕೊಡಬೇಕೆಂದು ಮನವಿ ಮಾಡಿದ್ರು. ನನಗೆ ಪರಿಹಾರದಲ್ಲಿ ಮಾತ್ರ ಅನ್ಯಾಯವಾಗಿಲ್ಲ. ನಾನು ಹಿರಿಯರ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿದ್ದು ಇದಕ್ಕಾಗಿ ಸೂಕ್ತ ತರಬೇತಿ ನೀಡುವಂತೆ ಮೇಲಾಧಿಕಾರಿಗಳು ಆದೇಶ ಮಾಡಿದ್ರೂ ಸಹ ಸ್ಥಳೀಯ ಅಧಿಕಾರಿಗಳು ಸೂಕ್ತ ತರಬೇತಿ ಪಡೆಯಲು ಅವಕಾಶ ನೀಡಲಿಲ್ಲ. ತಮಗೆ ಆಗಿರುವ ಅನ್ಯಾಯದ ವಿರುದ್ಧ ಲೋಕಾಯುಕ್ತರಿಗೆ ದೂರು ನೀಡಿದ್ದೇನೆ. ಜೊತೆಗೆ ಡಿಸಿ ಕಚೇರಿ ಎದುರು ಹಲವು ದಿನಗಳ ಏಕಾಂಗಿ ಧರಣಿ ಸಹ ಮಾಡಿದ್ದೇನೆ. ಆದರೂ ಸಹ ನ್ಯಾಯ ಸಿಕ್ಕಿಲ್ಲ ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ತಿಮ್ಮೇಗೌಡ ಹಾಜರಿದ್ದರು. ರಾಷ್ಟ್ರಪತಿ ಲೆಟರ್ ಆಗ್ತದೆ. ರಾಷ್ಟ್ರಪತಿನೂ ಅವರು ಕ್ಷಮಾದಾನ ಆಯಿತು. ಕ್ಷಮಾದಾನ ಆದಮೇಲೆ ವೀರಪ್ಪನ್ ಅವರು ಶರಣರಾದರು. ಶರಣರಾಮ್ ನನಗೆ ಅಟ್ಯಾಕ್ ಮಾಡಿದ್ರೆ ಹೊಡೆದಾರೆ. ಎಷ್ಟು 13 ಐದು ನೋಡಿ, 13 ಅಟ್ಯಾಕ್ ಹೊಡೆದೆ, ಒಂದೊಂದು ಹೊಡೆದಾಗ ಇದು ಮಾಡಿದ್ರು. ಆಮೇಲೆ ನೋಡಿ ಒಬ್ಬರು DG ಅವರು ಬರ್ತಾರೆ, ವೀರಪ್ಪನ ಸಾಧನೆಗೆ ಏನೋ ಬಹುಮಾನ ಇಲ್ಲ ಅಂತ ಬರ್ತಾರೆ ಅವರು.
ಆಮೇಲೆ ನಕ್ಸಲರಿಗೆ IAS ಇಂದ ಹಣ ಮತ್ತು ಶಸ್ತ್ರಾಸ್ತ್ರ ಮುಸ್ಲಿಮ್ಸು ಇದರ ಸಂಘಟನೆ ಉಗ್ರ ಸಂಘಟನೆಯಿಂದ ಅವರಿಗೆ ಸಹಾಯ ಮಾಡ್ತಿದ್ರು, ವೆಪನ್ಸು, ಹಣ ಸಹಾಯ. ಅವಾಗ ನಾನೇ ಮಾಡಿದೆ, ಇಲಾಖೆಯಿಂದ ಈಚೆ ಬರೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಾನು ನಿವೃತ್ತಿ ಕೊಟ್ಬಿಟ್ಟು ನಾನು ಈಚೆ ಬಂದುಬಿಡ್ತೀನಿ, ಸಾಧನೆ ಮಾಡೋಕ್ಕಾಗಲ್ಲ ಇಲಾಖೆಯಲ್ಲಿ ಅಂತ. ಅದು ಕೊಟ್ಟಾಗ ಪೇಪರ್ಲಿ ವಿಜಯ ಕರ್ನಾಟಕ ವಿಜಯ ಬಂದೆ ನೋಡಿ. ನಕ್ಸಲ್ ಒಂದು 17ನೇ ನಂಬರ್ ನಕ್ಸಲ್ ಒಂದು ಸಂಧಾನ ಅಂತೇಳಿ ಇದೆ ನೋಡಿ, ವಿಜಯ ಕರ್ನಾಟಕದಲ್ಲಿದೆ. ಆಮೇಲೆ ನಮಗೆ ಬಿಡಲೇ ಇಲ್ಲ, ಪಾಸ್ಪೋರ್ಟ್ ಕೊಟ್ಟರು ನಿಮಗೆ, ನೀವು ಬಿಡಲ್ಲ ನೀವು ಅಂತ. ತಗೊಂಡಾಗ ನಮಗೆ ಒಂದು 8 ತಿಂಗಳು ಕೂಡ ಹಾಕೊಂಡು ಬಂದು ಈಚೆನೇ ಬಿಡಲಿಲ್ಲ. ಆಮೇಲೆ 19ರಲ್ಲಿ ಬರ್ದೆ, ನೆಕ್ಸ್ಟ್ ಇದರಲ್ಲಿ ಬರ್ದಿದ್ದೀನಿ, ಅಲ್ಲೇ ಇಟ್ಕೊಂಡು ಡ್ಯೂಟಿ ಮಾಡಿಕೊಂಡು ಈ ಥರ ಅಧಿಕಾರಿಗಳು ತೊಂದರೆ ಕೊಟ್ಟಿದ್ದಾರೆ ನನಗಿದನ್ನು ನೆಕ್ಸ್ಟೇಟ್ಗೆ ಸಾಧನೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತೇಳಿ ಅವರಿಗೆ ಲೆಟರ್ ಹಾಕ್ತೆ. 19ರಲ್ಲಿದೆ ನೋಡಿ, 19ರಲ್ಲಿದೆ. 20ರಲ್ಲಿ ರೇವಣ್ಣವರು ಅವರು ಮಂತ್ರಿ ಆಗಿದ್ದು, ನೀವು ಅವರ ಹೊತ್ತು ಕೇಳಿದೆ ನಾನು, ನೀವು ಪ್ರಧಾನಮಂತ್ರಿ ಮಗ, ನೀವು ವೆಬ್ಸೈಟ್ಗೆ ಅನುಕೂಲ ಮಾಡಿಕೊಡಿ ಅವ್ರ ಮನೆ ವರ್ಷಕ್ಕೆ, ಅವರು ಹಿಂದುಳಿದವರು ನೋವು ಅನುಭವಿಸ್ತಿದ್ದಾರೆ, ವೆಪನ್ಸ್ ಹಿಡಿದ್ರೆ ಸಮಾಜಕ್ಕೆ ಪರಿಣಾಮ ಬೀರುತ್ತೆ ಅಂತೇಳಿ ಅವ್ರ ಮುಂದೆ ಕೇಳ್ಕೊಂಡೆ. ಅವರು ಸಹ ಅವ್ರಿಗೂ ಒಂದು ಲೆಟರ್ ಕೊಟ್ಟಿದ್ದೀನಿ, ಅವ್ರ ಸೀಲಲ್ಲದೆ SPF ಇದ್ದಿದೆ. ಆಮೇಲೆ ಭಯೋತ್ಪಾದಕರಿಗೆ ಮನೆ ಪರಿವರ್ತನೆ ಮಾಡೋಕ್ಕಂತೇಳಿ ಅವರು ಸತ್ಯಾಗ್ರಹ ಮಾಡ್ತೀನಿ ಒಂದು ದಿವಸದಲ್ಲಿ. ಅದಿದೆ ನೋಡಿ 21. 22ರಲ್ಲಿ ನನ್ನ ಅರೆಸ್ಟ್ ಮಾಡೋದು. ನಾನು ನಿವೃತ್ತಿ ತಗೊಂಡ್ಮೇಲೆ ಅದು ನಾನು ಹಣ ಕೇಳೋಕೆ ಹೋದರೆ ನನ್ನ ಏಕಾಗಿ ಬಂದು ನನಗೆ ಅರೆಸ್ಟ್ ಮಾಡೋದು, ಬಂಧನಲ್ಲಿ ಇಟ್ಟಿದ್ರು ನನಗೆ. ಆಮೇಲೆ ಸತ್ಯಾಗ್ರಹ ಮಾಡಿದೆ. ಒಟ್ಟು 10 ದಿವಸ ಸತ್ಯಾಗ್ರಹ ಸಂಜೆ ಮಾಡಿ ದಿನಪತ್ರಿಕೆ ನೋಡಿ, 23ರಲ್ಲಿ. ಆಮೇಲೆ 24 ಪ್ರಜಾವಾಣಿ ಒಂದು ಮೀಟಿಂಗ್ ವ್ಯವಸ್ಥೆ ಆಯಿತು. ಅದೆಲ್ಲ ಪೂರಾ ಒಂದು ಅರ್ಜಿ ಕೊಟ್ಟಿದ್ದು, ಈ ಥರ ನಾವು ಇಲಾಖೆ ತೊಂದರೆ ಕೊಟ್ಟರು ಅಂತ. ಆಮೇಲೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಲಿಂಗಾಪುರ, ಉದಯವಾರ, ಹುಲ್ಲೆಮಕ್ಕಿ, ಕಡೆಗಚ್ಚಿ, ಗುಂಡ್ಲುಪೇಟೆ ಎಸ್ಟೇಟ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆದ 5-6 ತಿಂಗಳಿಂದ ಕಾಣೆಯಾಗಿದ್ದ ಕಾಡಾನೆಗಳ ಹಿಂಡು ಮತ್ತೆ ಪ್ರತ್ಯಕ್ಷವಾಗಿದ್ದು ರೈತರು ಹಾಗೂ ಕೂಲಿ ಕಾರ್ಮಿಕರಲ್ಲಿ ಆತಂಕ ಮೂಡಿಸಿದೆ. ಹಿಂದೆ ಕಾಡಾನೆಗಳ ಹಾವಳಿಯಿಂದ ಬೇಸತ್ತ ರೈತರು ತಮ್ಮ ತೋಟಗಳಿಗೆ ಸೋಲಾರ್ ವಿದ್ಯುತ್ ಬೇಲಿಗಳನ್ನು ಅಳವಡಿಸಿಕೊಂಡ ಬಳಿಕ ಆನೆಗಳು ಬೆಕ್ಕೋಡು, ಚಿಕ್ಕನಹಳ್ಳಿ ಹಾಗೂ ಮೂಡಿಗೆರೆ ಭಾಗಗಳತ್ತ ತೆರಳಿದ್ವು. ಆದರೆ ಕಳೆದ 1 ವಾರದಿಂದ ಸುಮಾರು 20ಕ್ಕೂ ಹೆಚ್ಚು ಕಾಡಾನೆಗಳ ಗುಂಪು ಮತ್ತೆ ಈ ಭಾಗದಲ್ಲಿ ಕಾಣಿಸಿಕೊಂಡು ಜನರ ನಿದ್ದೆ ಕದಡಿದೆ. ಆರಂಭದಲ್ಲಿ ಸೋಲಾರ್ ಬೇಲಿಯನ್ನು ದಾಟಲು ಹಿಂದೇಟು ಹಾಕುತ್ತಿದ್ದ ಆನೆಗಳು ಈಗ ಹೊಸ ತಂತ್ರಗಳನ್ನು ಅನುಸರಿಸುತ್ತಿವೆ. ತಂತಿಗಳ ಮೇಲೆ ಒಣಗಿದ ಮರಗಳು ಅಥವಾ ಕಾಫಿ ಗಿಡಗಳನ್ನು ಕೆಡವಿ ವಿದ್ಯುತ್ ಬೇಲಿಯನ್ನು ದಾಟುತ್ತಿರುವ ದೃಶ್ಯಗಳು ಸ್ಥಳೀಯರ ಮೊಬೈಲ್ಗಳಲ್ಲಿ ಸೆರೆಯಾಗಿವೆ. ಕೆಲವು ಆನೆಗಳು ಮೊದಲು ತಂತಿಯಲ್ಲಿ ವಿದ್ಯುತ್ ಹರಿಯುತ್ತಿದೆಯೇ ಎಂದು ಪರಿಶೀಲಿಸಿ ಬಳಿಕ ಬೇಲಿಯನ್ನು ದಾಟುತ್ತಿರುವುದು ರೈತರ ಆತಂಕವನ್ನು ಮತ್ತಷ್ಟು ಹೆಚ್ಚಿಸಿದೆ. ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ರಕ್ಷಿಸಿಕೊಳ್ಳುವುದು ದಿನದಿಂದ ದಿನಕ್ಕೆ ಕಷ್ಟವಾಗುತ್ತಿದ್ದು, ಅರಣ್ಯ ಇಲಾಖೆ ಶೀಘ್ರ ಕ್ರಮ ಕೈಗೊಂಡು ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಯುವಕ ಅನುಮಾನಾಸ್ಪದ ಸಾವು, ಮಾರ್ನಹಳ್ಳಿ ಸಮೀಪ ಮೃತದೇಹ ಪತ್ತೆ, ಹಾಸನ ಗ್ರಾಮಾಂತರ ಪೊಲೀಸರಿಂದ ತನಿಖೆ. ಕಾಂಗ್ರೆಸ್ ಗೆಲುವಿನಲ್ಲಿ ಜಮೀರ್ ಅಹಮದ್ ಪಾತ್ರ ಅಪಾರ, ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಪಟ್ಟು, ಜಿಲ್ಲಾ ಅಲ್ಪಸಂಖ್ಯಾತ ಘಟಕ ಒತ್ತಾಯ. ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಭಾಗಿ, ಪರಿಹಾರ ನೀಡಲು ಅಧಿಕಾರಿಗಳು ಹಿಂದೇಟು, ನಿವೃತ್ತ ಪೊಲೀಸ್ ನೌಕರ ಪುರುಷೋತ್ತಮ್ ಆರೋಪ. ಸೋಲಾರ್ ಬೇಲಿಗೂ ಕ್ಯಾರೆ ಎನ್ನದ ಕಾಡಾನೆಗಳು, ಅರೆಹಳ್ಳಿ ಭಾಗದಲ್ಲಿ ಮತ್ತೆ ಆನೆಗಳ ಹಾವಳಿ, ಕೂಲಿ ಕಾರ್ಮಿಕರಲ್ಲಿ ಆತಂಕ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.